ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೈಯಲ್ಲಿನ ಮೆಹಂದಿ ಬಣ್ಣ ಗಾಢವಾಗಿಸಲು ಈ ವಿಧಾನಗಳನ್ನು ಅನುಸರಿಸಿ. ಮೆಹಂದಿ ಭಾರತೀಯ ಹಬ್ಬಗಳು ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗವಾಗಿದೆ. ಮೆಹಂದಿ ವಧುವಿನ ಹೊಳಪನ್ನು ಸೇರಿಸುತ್ತದೆ ಮತ್ತು ಅವಳನ್ನು ಹೆಚ್ಚು ಸುಂದರಗೊಳಿಸುತ್ತದೆ. ಮೆಹಂದಿ ಕೈಗಳಿಗೆ ಅಂದವನ್ನು ಹೆಚ್ಚಿಸುವುದರ ಜೊತೆಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಕೂಡ ಇವೆ. ಮೆಹಂದಿ ಬಣ್ಣವು ಗಂಡ ಹೆಂಡತಿಯ ನಡುವಿನ ಪ್ರೀತಿಯ ಆಳವನ್ನು ಪ್ರತಿಬಿಂಬಿಸುತ್ತದೆ ಎಂದು ನಂಬಲಾಗಿದೆ. ಮೆಹಂದಿ ಬಣ್ಣವನ್ನು ಗಾಢವಾಗಿಸಲು ಸುಲಭ ಮಾರ್ಗಗಳು. ಮೊದಲು ಕೈ ತೊಳೆಯಿರಿ. ಮೆಹಂದಿ ಹಚ್ಚುವ ಮೊದಲು ಕೈಗಳನ್ನು ಸಾಬೂನ್ ಅಥವಾ ಹ್ಯಾಂಡ್ ವಾಶ್ನಿಂದ ಸರಿಯಾಗಿ ಸ್ವಚ್ಛಗೊಳಿಸಿ. ಕೆಲವೊಮ್ಮೆ ಕೈಯಲ್ಲಿರುವ ಬೆವರು ಹಾಗೂ ಕೊಳೆಯಿಂದಾಗಿ ಮೆಹಂದಿಯ ಬಣ್ಣ ಗಾಢವಾಗದಿರಲು ಕಾರಣವಾಗಬಹುದು. ಲೋಷನ್ ಮತ್ತು ಎಣ್ಣೆ ಯಾವುದೇ ಕುರುಹುಗಳಿಲ್ಲದೆ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅಂಥ ಉತ್ಪನ್ನಗಳು ನಿಮ್ಮ ಕೈ ಮತ್ತು ಮೆಹಂದಿಯ ನಡುವೆ ತಡೆಗೋಡೆಯಾಗಿರಬಹುದು. ನಿಂಬೆ ಮತ್ತು ಸಕ್ಕರೆ. ನಿಂಬೆ ರಸ ಮತ್ತು ಸಕ್ಕರೆಯ ಮನೆಮದ್ದನ್ನು ಸಹ ನೀವು ಪ್ರಯತ್ನಿಸಬಹುದು. ಇದು ತುಂಬ ಹಳೆಯ ಮನೆಮದ್ದು. ಇದಕ್ಕಾಗಿ ಒಂದು ಬಟ್ಟಲಿನಲ್ಲಿ ನಿಂಬೆ ರಸವನ್ನು ತೆಗೆದುಕೊಂಡು ಅದರಲ್ಲಿ ಸಕ್ಕರೆಯನ್ನು ಬೆರೆಸಿ ಮಿಶ್ರಣ ಮಾಡಿ. ಈಗ ಅದನ್ನು ಮೆಹಂದಿಯ ಮೇಲೆ ಸಿಂಪಡಿಸಿ. ಮೆಹಂದಿ ಒಣಗಿದ ನಂತರವಷ್ಟೇ ನೀವು ರಸವನ್ನು ಅನ್ವಯಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಸಕ್ಕರೆ ಮತ್ತು ನಿಂಬೆ ಮಿಶ್ರಣವನ್ನು ಅತಿಯಾಗಿ ಬಳಸಬೇಡಿ, ಇಲ್ಲದಿದ್ದರೆ ಮೆಹಂದಿ ಗಾಢ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನೈಸರ್ಗಿಕವಾಗಿ ಒಣಗಲು ಬಿಡಿ. ಮೆಹಂದಿಯ ಬಣ್ಣವು ಗಾಢವಾಗಬೇಕಾದರೆ ಅದನ್ನು ನೈಸರ್ಗಿಕವಾಗಿ ಒಣಗಲು ಬಿಡಿ. ಹೇರ್ ಡ್ರೈಯರ್ ಬಳಸಿ ಮೆಹಂದಿಯನ್ನು ಒಣಗಿಸುವುದರಿಂದ ಬಣ್ಣ ಮಾಸುವುದಲ್ಲದೆ ವಿನ್ಯಾಸವು ಹಾಳಾಗುತ್ತದೆ. ಲವಂಗದ ಹೊಗೆ. ನಿಮ್ಮ ಕೈಯಲ್ಲಿರುವ ಮೆಹಂದಿಯ ಬಣ್ಣವನ್ನು ಗಾಢವಾಗಿಸಲು ಲವಂಗದ ಹೊಗೆಯ ವಿಧಾನವನ್ನು ಪ್ರಯತ್ನಿಸಬಹುದು. ಒಂದು ಬಾಣಲೆ ಅಥವಾ ತವಾದ ಮೇಲೆ ಲವಂಗದ ಕೆಲವು ತುಂಡುಗಳನ್ನು ಹಾಕಿ ಅದನ್ನು ಕಡಿಮೆ ಉರಿಯಲ್ಲಿ ಹುರಿಯಿರಿ. ಹೊಗೆ ಬಂದ ತಕ್ಷಣ ಮೆಹಂದಿಯ ಕೈಗಳನ್ನು ಸ್ವಲ್ಪ ಹೊತ್ತು ತಾಗುವಂತೆ ಹಿಡಿಯಿರಿ. ಇದರಿಂದ ಮೆಹಂದಿಯ ಬಣ್ಣ ಗಾಢವಾಗುತ್ತದೆ. ಸಾಸಿವೆ ಎಣ್ಣೆ. ಒಮ್ಮೆ ಮೆಹಂದಿಯನ್ನು ತೊಳೆದುಕೊಂಡ ನಂತರ ಸಾಸಿವೆ ಎಣ್ಣೆ ಹಚ್ಚಿದರೆ ಸಾಕು. ಇದು ಮೆಹಂದಿಯ ಬಣ್ಣವನ್ನು ಗಾಢವಾಗಿಸಲು ಸಹಾಯ ಮಾಡುತ್ತದೆ. ಸಾಸಿವೆ ಎಣ್ಣೆಯ ಪರಿಣಾಮವು ಬಿಸಿಯಾಗಿರುತ್ತದೆ ಎಂದು ನಂಬಲಾಗಿದೆ. ಇದರಿಂದಾಗಿ ಮೆಹಂದಿಯ ಬಣ್ಣವು ಗಾಢವಾಗುತ್ತದೆ. ಟೀ ಅಥವಾ ಕಾಫಿ ಪುಡಿ. ಮೆಹಂದಿಯನ್ನು ತಯಾರಿಸಲು ನೀವು ಸಾಮಾನ್ಯ ನೀರಿನ ಬದಲಿಗೆ ಚಹಾ ಅಥವಾ ಕಾಫಿ ನೀರನ್ನು ಸಹ ಬಳಸಬಹುದು. ಚಹಾ ಮತ್ತು ಕಾಫಿ ಎರಡರಲ್ಲೂ ನೈಸರ್ಗಿಕ ವರ್ಣದ್ರವ್ಯಗಳಿವೆ. ಇದು ಮೆಹಂದಿಯ ಬಣ್ಣವನ್ನು ಗಾಢವಾಗಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.